ಹಾಯ್ ಸ್ಟೂಡೆಂಟ್ಸ್, ಐ ನೀಡ್ 5 minutes ಹೌದಾ. ಸೊ 5 ನಿಮಿಷ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕಂಟಿನ್ಯೂ ನೋಡಿ. ಆಮೇಲೆ ನೀವು ಡಿಸೈಡ್ ಮಾಡಿ ಈ ಗ್ರೂಪಲ್ಲಿ ಇರಬೇಕಾ ಬೇಡ ಅಂತೇಳಿ. ಆಲ್ರೆಡಿ ಗ್ರೂಪಿಗೆ ಜಾಯ್ನ್ ಆಗಿದ್ದೀರಾ, ಯಾರೋ ನಿಮ್ಮ ಫ್ರೆಂಡ್ ಹೇಳ್ತಾರೆ ಅಥವಾ ಯೂಟ್ಯೂಬ್ ಚಾನಲ್ ನೋಡಿರ್ತೀರ. ಸೊ ಒಳಗಡೆ ಡಿಸ್ಕ್ರಿಪ್ಷನ್ ಅಂತ ಲಿಂಕಲ್ಲಿ ಅಂತ ಜಾಯ್ನ್ ಆಗಿರ್ತೀರ, ಅದು ಒಳ್ಳೆ ವಿಚಾರನೆ. ಸೊ ನಿಮ್ಗೆ ಯಾರೋ ನಿಮ್ಮ ಫ್ರೆಂಡ್ ಕಳಿಸಿರ್ತಾರೆ, ರೆಫರ್ ಮಾಡಿರ್ತಾರೆ, ಅವ್ರಿಗೆ ಅವಾಗ ಬೇಕಾದ್ರೆ ನೀವು ಜಾಯ್ನ್ ಆಗಿರ್ತೀರ. ಸೊ ಇದರಲ್ಲಿ ಏನೇನು ಸಿಗುತ್ತಪ್ಪ, ನಿಮ್ಗೆ ನಾಲೆಜ್ ಸಿಗುತ್ತೆ. ನಾನು ಒಂದು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ, ಯಾವುದೇ ಎಜುಕೇಷನ್ ಚಾನಲ್ ಇದ್ರೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಎಷ್ಟೋ ತುಂಬ ಎಜುಕೇಷನ್ ಚಾನಲ್ಸ್ ತುಂಬ ಸಫರ್ ಮಾಡ್ತಿದ್ದಾರೆ. ಇವನ್ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದು ಸ್ಟಾರ್ಟಿಂಗು. ಇವಾಗಿನೂ ಒಂದು 917 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇನ್ನೂ ನಮ್ದೇನು ಮಾನಿಟೈಸೇಷನ್ ನನಗೆ ಆಗಿಲ್ಲ. ಸೊ ಏನೋ ಒಂದು ಲೆವೆಲ್ ಖುಷಿ ಆಗುತ್ತೆ ಅಷ್ಟೇ. ಜೀರೋದಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಈಗ 917 ಏನೋ ಇದ್ದಾರೆ. ಸೊ ಎಲ್ಲ ನಿಮ್ಮಿಂದನೇ, ನಿಮ್ಮ ಸಪೋರ್ಟಿಂದನೇ ಆಗ್ತಾ ಇದೆ. ಸೊ ಖುಷಿ ಆಗುತ್ತೆ. ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ. ಸೊ ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ಲೇಲಿಸ್ಟಲ್ಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿರ್ತೀನಿ. ಶಾರ್ಟ್ಸ್ ವಿಡಿಯೋದಲ್ಲಿ ಸಿಗ್ತವೆ, ಲಾಂಗ್ ವಿಡಿಯೋದಲ್ಲಿ ಸಿಗ್ತವೆ. ಸೊ ನೀವು ಲಾಂಗ್ ವಿಡಿಯೋಸು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಶಾರ್ಟ್ ವಿಡಿಯೋಸಲ್ಲಿ ಒಂದೊಂದು ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡಿರ್ತೀನಿ. ಅಲ್ಲಿ ನೀವು ಶಾರ್ಟ್ ವಿಡಿಯೋಸಲ್ಲಿ ನೀವು ನೋಡಿದ್ರೆ 100% ನಿಮಗೆ ಗೌರ್ಮೆಂಟ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನ್ ಗೌರ್ಮೆಂಟ್ IT ನಾನ್ IT ಹೋದ್ರೂ ಹೆಲ್ಪ್ ಆಗುತ್ತೆ. 100% ಹೆಲ್ಪ್ ಆಗೇ ಆಗುತ್ತೆ. ಅದನ್ನ ಮಾತ್ರ ಡೈಲಿ ಒಂದು 2 to 3 ಪ್ರಾಬ್ಲಮ್ಸ್ ಹಾಕ್ತಾ ಇರ್ತೀನಿ. ಒಂದು 10 ನಿಮಿಷ ನನಗೋಸ್ಕರ ನಿಮಗೋಸ್ಕರ ಟೈಮ್ ಕೊಡಿ, ಹೌದಾ. ಸೊ ಸ್ಟಾರ್ಟಿಂಗ್ ಒಂದು 10 ದಿನ ಬೇಕಾದ್ರೆ ನನಗೋಸ್ಕರ ಕೊಡಿ. ಆಮೇಲೆ ಡೇ ಬಿಡಿಸಿ ನಿಮಗೆ ಪ್ರಾಕ್ಟೀಸ್ ಆಮೇಲೆ ಬೇಕಾದ್ರೆ ಯಾವಾಗ ನಿಮ್ಗೆ ಅನಿಸುತ್ತೆ, ಸೊ ನನಗೋಸ್ಕರನೇ ಅಂತ ಅನಿಸುತ್ತೆ, ಹೌದಾ. ಸೊ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಯಿತು. ಸೊ ನೆಕ್ಸ್ಟು ನೋಡಿ, ನೀವು ಸಪೋಸ್ ಇಲ್ಲೇ ನಿಮ್ಗೆ ಜಾಬ್ಸ್ ಅಂತ ಬಂದರೆ ನೋಡಿ, IT ಜಾಬ್ಸಲ್ಲಿ ಎಷ್ಟೊಂದು ಅಪ್ಡೇಟ್ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಜಾಬ್ ಕಾಲ್ ಆಗಿದೆ, ವಿಪ್ರೋ ಕಾಲ್ ಇದೆ, ಎಕ್ಸೆಂಚರ್ ಕಾಲ್ ಇದೆ, ಇನ್ಫೋಸಿಸ್ ಕಾಲ್ ಇದೆ, HP ಕಾಲ್ ಆಗಿದೆ, ಟೆಕ್ ಮಹೀಂದ್ರ ಕಾಲ್ ಆಗಿದೆ, ಮತ್ತು ಉದ್ಯೋಗ ಮೇಳ ಇದೆ, ಮೆಟಾದಲ್ಲಿದೆ. ಆಮೇಲೆ ಜಾಬ್ ಫೇರ್ ಇತ್ತು ಹಾಸನ ಜಾಬ್ ಫೇರ್ ಇದ್ದಾಗ 3 ಜನ ಸ್ಟೂಡೆಂಟು ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ರು. ಮತ್ತು ನಿಮಗೆ ಈಗ ಆಲ್ಮೋಸ್ಟು ಎಲ್ಲ ಹೇಳ್ತೀನಿ ನೋಡಿ. ಜಾಬ್ ಫೇರ್ ಇತ್ತು, ಬೆಂಗಳೂರಲ್ಲಿ ಜಾಬ್ ಫೇರ್ ಅಪ್ಡೇಟ್ ಮಾಡಿದೆ, ಅಲ್ಲಿ ಒಂದಷ್ಟು ಜನ ಹೋಗಿದ್ರು ನಮ್ಮ ಸ್ಟೂಡೆಂಟ್ಸು. ಮೀಶೋದಲ್ಲಿ ಕಾಲ್ ಫಾರ್ ಮತ್ತು ನಿಮ್ಗೆ ವರ್ಕ್ ಫ್ರಮ್ ಹೋಮ್ಸು, ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಈಗ ಹೇಳ್ತದೆ. ಯಾವುದೋ ಒಂದು ಫೇಕ್ ವಿಡಿಯೋಸ್ ಅಲ್ಲ. ಮತ್ತು ಯಾವುದೋ ನಾನು ಅಪ್ಲೈ ಮಾಡಿದಾಗ ನಾನು ಏನೋ ವಿಡಿಯೋ ಮಾಡಿರ್ತೀನಿ, ಯಾರಾದರೂ ನಿಮ್ಗೆ ವಿಡಿಯೋ ಮಾಡಿದ್ದು ಅಪ್ಲೈ ಮಾಡಿದಾಗ ದುಡ್ಡು ಕೇಳಿದ್ರೆ 100% ಕೊಡೋಕೆ ಹೋಗಬೇಡಿ, ಅದನ್ನ ಎಕ್ಸಿಟ್ ಆಗಿಬಿಡಿ ಯಾವತ್ತೆ, ಹೌದಾ. ಯಾವುದೋ ಜಾಬ್ ಅಪ್ಲೈ ಮಾಡ್ತೀರಾ, ಅವಾಗ ಅಪ್ಲೈ ಮಾಡಿದಾಗ ಬೈ ಮಿಸ್ ಆಗಿ ನಾನಂತೂ ಜೆನ್ಯೂನ್ ಆಗಿರೋದೇ ಅಪ್ಡೇಟ್ ಕೊಟ್ಟಿರ್ತೀನಿ. ಬೈ ಮಿಸ್ ಆಗಿ ಏನೋ ಬಂದಿರುತ್ತೆ. ಸೊ ಅವ್ರು ಏನಾದ್ರು ನಿಮ್ಗೆ ಏನೋ ದುಡ್ಡು ಕೇಳಿದರೆ, 1 ವೀಕ್ ಟ್ರೈನಿಂಗ್ ಇರುತ್ತೆ, ದುಡ್ಡು ಕೊಡಿ ಅಂತ ಏನಾದ್ರು ಕೇಳಿದ್ರೆ 100% ಅಪ್ಲೈ ಮಾಡೋಕೆ ಹೋಗಬೇಡಿ, ಎಕ್ಸಿಟ್ ಆಗಿ, ಹೌದಾ. ಸೊ ಇದು ಜಾಬ್ ರಿಲೇಟೆಡ್ ಆಯಿತು ITದು. ನೆಕ್ಸ್ಟ್ ನಿಮಗೆ ಗೌರ್ಮೆಂಟ್ ಅಂತ ಬಂದರೆ ಪ್ರತಿಯೊಂದು ಗೌರ್ಮೆಂಟ್ ಮನೆ ಟೀಚಿಂಗ್ ಪೋಸ್ಟ್ 7,000 ಕಾಲ್ ಮಾಡಿದ್ರು. ಆಮೇಲೆ RRB ಕಾಲ್ ಮಾಡಿದ್ದು, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕಾಲ್ ಆಗಿದ್ದು, ಆಮೇಲೆ FDA ಕಾಲ್ ಆಗಿದ್ದು, ಪೊಲೀಸ್ ಕಾಲ್ ಆಗಿದ್ದು, ಆರ್ಮಿದಲ್ಲಿ ಕಾಲ್ ಆಗಿದ್ದು, DCC ಬ್ಯಾಂಕಲ್ಲಿ ಕಾಲ್ ಆಗಿದ್ದು. ಸೊ ಪ್ರತಿಯೊಂದು ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಶಾರ್ಟ್ಸಲ್ಲಿ ಅಂತ ಬಂದರೆ ನೋಡಿ, ಶಾರ್ಟ್ಸಲ್ಲಿ ನಿಮಗೆ ಡೈಲಿ ಇಲ್ಲಾಂದ್ರೆ 3 to 4 ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀನಿ, ಪ್ರತಿಯೊಂದು ಸಾಲ್ವ್. ಮೊನ್ನೆ ಒಂದು ಸ್ಟೂಡೆಂಟು ನನಗೆ ರಿವ್ಯೂ ಕೊಟ್ಟಿದ್ದು, ಅವ್ರದ್ದು ಸೆಲೆಕ್ಟ್ ಆಗಿದೆ, ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದಕ್ಕೆ ಅದನ್ನ ಹಾಕಿದ್ದೀನಿ ನೋಡಿ. ಪ್ರತಿಯೊಂದು ಎಲ್ಲ ಪ್ರಾಬ್ಲಮ್ಸ್ನೇ ಸಾಲ್ವ್ ಮಾಡಿದ್ದು. ಈ ಥರ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ನೀವು 100% ಎಕ್ಸಾಮ್ ಕೇಳ್ತಾರೆ. ITಯಲ್ಲಿ ನಾನ್ ITಯಲ್ಲಿ ಗೌರ್ಮೆಂಟಲ್ಲಿ ಎಲ್ಲದಕ್ಕೂ ಇರ್ತವೆ. ಸೊ ತುಂಬ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ, ಈಗ ಇನ್ನೂ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಸೊ ಡೈಲಿ ಒಂದು 3 to 4 ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಬೇಕಷ್ಟೇ. ಸೊ ಇಷ್ಟು ನಮ್ಮದು ಯೂಟ್ಯೂಬ್ ರಿಲೇಟೆಡು. ಆ್ಯಂಡ್ ನೆಕ್ಸ್ಟು ಸ್ಟೂಡೆಂಟ್ಸ್ ಆಗಿ ಯಾವ ಥರ ನೀವು ಸೇವಿಂಗ್ಸ್ ಮಾಡಬೇಕು, ಸ್ಕಾಲರ್ಶಿಪ್ ಯಾವ ಥರ ಇರ್ತವೆ, ಆ್ಯಂಡ್ ಎಷ್ಟೆಷ್ಟು ದುಡ್ಡು ಮಾಡಿದರೆ, ನಾವು ಎಷ್ಟೆಷ್ಟು ಸೇವಿಂಗ್ಸ್ ಮಾಡಿದರೆ ನಮ್ಮ ಮಂತ್ಲಿ ಮುಂದೆ ಯಾವ್ದಾದ್ರು ಫ್ಯೂಚರಲ್ಲಿ ಗ್ರೋತ್ ಇದೆಯಾ, ಅದು ಯಾವ ಥರ ರಿಟರ್ನ್ ಸಿಗುತ್ತೆ, ಪ್ರತಿಯೊಂದು ಡಿಸ್ಕಷನ್ ಮಾಡಿರ್ತೀನಿ. ಆಲ್ಮೋಸ್ಟ್ ಅವು ಒಂದು ಈ ಸದ್ಯಕ್ಕೆ ನಿಮಗೆ ಸ್ಟಾರ್ಟಿಂಗ್ನ ಒಂದು 6 ವಿಡಿಯೋಸ್ ಇದಾವೆ. ನೆಕ್ಸ್ಟ್ ವೀಕ್ಲಿ 1 or 2 ವಿಡಿಯೋಸ್ ಅದ್ರ ಬಗ್ಗೆ ಹಾಕ್ತಾ ಇರ್ತೀನಿ, ಸೇವಿಂಗ್ಸ್ ಬಗ್ಗೆ. ಈ ವಿಡಿಯೋ ಎಂಡ್ ಆದ ಕೂಡಲೇ ಕೆಳಗಡೆ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ, ಅದು ಗ್ರೂಪಿಗೆ ಜಾಯ್ನ್ ಆಗಲಿಕ್ಕೆ. ಆಲ್ರೆಡಿ ನೀವು ಗ್ರೂಪಿಗೆ ಜಾಯ್ನ್ ಇದ್ದಾರೆ, ಆದರೆ ನಿಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ, ಬೇರೆ ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ತೀವಿ, ಕಲಿತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರೋ ಇರ್ತಾರೆ, ಯಾರೋ ಅವ್ರಿಗೂ ಇನ್ನೂ ಜಾಬ್ ಸರ್ಚ್ ಮಾಡ್ತಿರ್ತಾರೆ, ಅವ್ರಿಗೆ 100% ಶೇರ್ ಮಾಡಿ, ಯೂಸ್ ಆಗೇ ಆಗುತ್ತೆ. ಅವರು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಲ್ಲ, ಅವ್ರಿಗೆ ಫೋರ್ಸಲ್ಲಿ ಜಾಯ್ನ್ ಆಗೋಕ್ಕಾಗಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಗ್ರೂಪಿಗೆ ಜಾಯ್ನ್ ಆಗ್ತಾರೆ. ಆಮೇಲೆ ಅವ್ರಿಗೆ ಡೈಲಿ ಅಪ್ಡೇಟ್ಸ್ ಸಿಗುತ್ತೆ. ಆ್ಯಂಡ್ ನೀವೇನಾದ್ರು ಗ್ರೂಪಲ್ಲಿದ್ದರೆ ಎಕ್ಸಿಟ್ ಅಂತೂ ಆಗೋ ವಿಚಾರ ಮಾಡೋಕೆ ಹೋಗಬೇಡಿ. ನೀವು ಅಷ್ಟು ಮೇಲೆ ನಿಮಗೆ ಎಕ್ಸಿಟ್ ಆಗಲೇಬೇಕಾದ್ರೆ ಆಗ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಈಗ 100 ಜನ ಎಂಟ್ರಿ ಆದಾಗ ಒಂದು 10 ಜನ ಎಕ್ಸಿಟ್ ಆಗೇ ಆಗ್ತಾರೆ, ಅದು ಕಾಮನ್, ಏನು ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಯಾಕೆ ನಾವು 0 ಸ್ಟಾರ್ಟ್ ಆಗಿದ್ದೀವಿ. ಇವನ್ ಗ್ರೂಪಲ್ಲಿ ಕೂಡ ಸ್ಟಾರ್ಟಿಂಗ್ ಒಂದು 5 ಸ್ಟಾರ್ಟ್ ಆಗಿದೆ. ನಮ್ಮ ಕಾಲೇಜಲ್ಲಿ ಒಂದು 50-60 ಜನ ಜಾಯ್ನ್ ಆದರು. ಆನಂತರ ಈಗ ಅರೌಂಡ್ 1000 ಮೇಲಿದ್ದಾರೆ. ಒಂದು 2-3 ಗ್ರೂಪಲ್ಲಿ ಕೂಡ ಟೆಲಿಗ್ರಾಮು ಮತ್ತು ವಾಟ್ಸಪ್ಪಲ್ಲಿ ಆಲ್ರೆಡಿ ಫುಲ್ ಆಗಿದ್ದಾವೆ. ಒಂದು 900 ನಿಯರ್ ಬಂದಿದೆ, ಇನ್ನೊಂದು 300 ನಿಯರ್ ಬಂದಿದೆ. ಆ್ಯಂಡ್ ಇನ್ನೊಂದು ಅಷ್ಟು ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆದಷ್ಟು ನೀವು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಶೇರ್ ಮಾಡೋಕೆ ಹೋಗ್ಬೇಡಿ, ಕೆಳಗಡೆ ನಿಮಗೆ ಲಿಂಕ್ ಕಳಿಸ್ತೀನಿ, ಅದನ್ನು ಶೇರ್ ಮಾಡಿ.
ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗೇ ಆಗ್ತಾರೆ. ಜೀರೋದಿಂದ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ 917 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಖುಷಿ ಆಗುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಸೊ ಗ್ರೂಪ್ನ ಎಕ್ಸಿಟ್ ಆಗೋ ಥಿಂಕ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಫ್ಯೂಚರಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ. ಸ್ಟೂಡೆಂಟ್ಸ್ಗಾಗಿ ಯಾವುದೋ ಒಂದು ಬಡವರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋಣ. ನಾನು ಹೆಲ್ಪ್ ಮಾಡ್ತೀನಿ, ನೀವು ಕೈಲಾದಷ್ಟು ನೀವು ಹೆಲ್ಪ್ ಮಾಡಿ. ಆ್ಯಂಡ್ ಜಾಬ್ ಆದಮೇಲೆ ಜಾಬ್ ಆಯ್ತಪ್ಪ, ಇದೇನು ಜಾಬ್ಸ್ ಎಲ್ಲ ಅಷ್ಟೇ ಜಾಯ್ನ್ ಆಗಿದ್ದು ಎಕ್ಸಿಟ್ ಆಗೋಣ ಅಂತೇಳಿ ಥಿಂಕ್ ಮಾಡೋಕೆ ಹೋಗಬೇಡಿ. ಮುಂದೆ ಫ್ಯೂಚರಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡೋಣ, ನಾವು ಬೆಳೆಯೋಣ, ನಮ್ಮ ಜೊತೆಲಿರೋರನ್ನು ಬೆಳೆಸೋಣ ಅಂತ ಹೇಳ್ತಾ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಟ್ಸ್ ಮೈ ರಿಕ್ವೆಸ್ಟ್. ಆ್ಯಂಡ್ ಯಾವುದೇ ಎಜುಕೇಷನ್ ಚಾನಲ್ ಇರಲಿ ಸಪೋರ್ಟ್ ಮಾಡಿ. ಈಗೆಲ್ಲ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ತಾನೇ ಬೆಳೀತವೆ, ಆದರೆ ಎಜುಕೇಷನ್ ಚಾನಲ್ಸು ಬೆಳೆಯೋದು ಕಷ್ಟ ಇದೆ. ಸೊ ನನ್ನ ಚಾನಲ್ ಅಷ್ಟೇ ಅಂತಲ್ಲ, ಬೇರೆ ಚಾನಲ್ ಯಾವ್ದಾದ್ರು ಎಜುಕೇಷನ್ ರಿಲೇಟೆಡ್ ಇದ್ದರೆ 100% ಅವ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ನೀವು ಅವ್ರಿಗೆ ದುಡ್ಡು ಕೊಡಲ್ಲ, ಹೌದಾ? ಅವ್ರು ಕಷ್ಟಪಟ್ಟು ನಿಮ್ಗೆ ನಾಲೆಜ್ ಕೊಡ್ತಿದ್ರೆ ಅಂದಮೇಲೆ ಅವ್ರಿಗೊಂದು ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಸಿಕ್ಕರೆ, ಹೌದಾ? ನನ್ನ ಚಾನಲ್ಗೂ ಕೂಡ ನಂಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ನಂಗೆ ಎಷ್ಟು ಇಂಪಾರ್ಟೆಂಟ್ ಅದು ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ನೋಡಿದಾಗ. ಸೊ ಒಂದೊಂದು ಸಲ ಅಂತ ನಿದ್ದೆನೇ ಬರಲ್ಲ ರಾತ್ರಿ, ಯಾವಾಗ ಆಗುತ್ತಪ್ಪ ನಂದು ಮಾನಿಟೈಸೇಷನ್ ಅಂತೆಲ್ಲ ಥಿಂಕಿಂಗ್ ಬರುತ್ತೆ. ಆದ್ದರಿಂದ ನಿಮ್ಮ ಸಪೋರ್ಟ್ ಇದ್ದರೆ 100% ಬೆಳೆಯುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಮೋಸ್ಟ್ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಕಮ್ಯುನಿಟಿ ಆ್ಯಂಡ್ ಜಾಬ್ಸ್ ಫಾರ್ ಯು ಕಮ್ಯುನಿಟಿ, ಹೌದಾ? ಸೊ ಆಲ್ರೆಡಿ ನೋಡ್ತಾ ಇದ್ದಾರೆ, ನಿಮ್ಮ ಭವಿಷ್ಯ ನನ್ನ ಕಾಳಜಿ ಅದು ನಮ್ಮ ಕಾಳಜಿ, ಹೌದಾ? ನೀವು ಜಾಬ್ ಸಿಗೋ ತನಕ ಸರ್ ಏನೋ ಪ್ರಾಬ್ಲಮ್ ಇದೆ ಸರ್, ಈ ಥರ ಪ್ರಾಬ್ಲಮ್ ಇದೆ ಅಂತ ನಂಗೆ ಕಾಲ್ ಮಾಡ್ಬೋದು. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್, ಐ ವಿಲ್ ಹೆಲ್ಪ್ ಟು ಯು, ಹೌದಾ? ನನಗೆ ಎಷ್ಟಾಗುತ್ತೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕಂತೂ ಆಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ, ಯಾಕಂದರೆ ಇದನ್ನೇ ಸಾಲ ಮಾಡಿ ತೊಗೊಂಡಿದ್ದೀನಿ ಈ ಡಿಜಿಟಲ್ ಬೋರ್ಡ್ನ. ಸೊ ಏನೋ ಮಾಡಬೇಕು ಲೈಫಲ್ಲಿ ಅಂದ್ಕೊಂಡು ನಾನು ಮುಂದೆ ಹೆಜ್ಜೆ ಹಾಕಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಬೆಳೆಸೋದು ಉಳಿಸೋದು ಎಲ್ಲ ನಿಮ್ಮ ಕೈಲಿದೆ. ಆ್ಯಂಡ್ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್.